ಕೃಷ್ಣನನ್ನ ಸ್ತ್ರೀಲೋಲ ಅಂತಾರೆ. ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣ ದೇವರು ಹೆಣ್ಣಿನ ರೂಪವನ್ನ ಪಡೆದು ದೇವಿಯ ಸ್ವರೂಪವನ್ನ ಪಡಿತಾರೆ. ಪುರುಷ ದೇವರು ಸ್ತ್ರೀಯಾಗಿ ಬದಲಾಗುವಂತ ಅಪರೂಪದ ಆರಾಧನಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನವರಾತ್ರಿಯಂದು ಶ್ರೀಕೃಷ್ಣನಿಗೆ ಹೆಣ್ಣಿನ ಅಲಂಕಾರ, ವಿವಿಧ ರೂಪಗಳಲ್ಲಿ ಕಂಗೊಳಿಸಲಿರುವ ಮುಕುಂದ. ಇದೊಂದು ಅಪರೂಪದ ಪೂಜಾ ಕಾರ್ಯಕ್ರಮ. ದೇವರಿಗೆ 108 ಬಗೆ ಬಗೆಯ ಅಲಂಕಾರ ಮಾಡುವ ಬಗ್ಗೆ ಕೇಳಿರ್ತೀರಿ. ಪುರುಷ ದೇವರನ್ನು ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸುತ್ತಾರೆ ಅನ್ನೋದು ಗೊತ್ತಿದೆಯಾ? ಉಡುಪಿ ಕೃಷ್ಣನಿಗೆ ನವರಾತ್ರಿಯಂದು ಹೆಣ್ಣಿನ ಅಲಂಕಾರ ಮಾಡಲಾಗುತ್ತೆ. ಶಕ್ತಿಯ ಆರಾಧನೆ ಜೊತೆಗೆ ಅನುಸಂಧಾನ ಮಾಡುವ ಈ ಅಪರೂಪದ ಅಲಂಕಾರಗಳು ಭಕ್ತರಿಗೆ ಹೊಸ ಅನುಭವ ನೀಡುತ್ತೆ. ಉಡುಪಿ ಕೃಷ್ಣ ಮಠ ಬಿಟ್ರೆ ಬೇರೆಲ್ಲೂ ಕೂಡ ಈ ಪದ್ಧತಿ ಇಲ್ಲ. ಇಲ್ಲಿ ವಿಶೇಷ ಏನಂತಂದ್ರೆ ಶ್ರೀಕೃಷ್ಣ ಮಠದಲ್ಲಿ ನವರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ 9 ದಿನಗಳು ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕಳೆದ 800 ವರ್ಷಗಳಿಂದ ಕೂಡ ಬಂದಿದೆ, ಅನೂಚಾನವಾಗಿ ಬಂದಿದೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಡುಪಿಯ ಶ್ರೀಕೃಷ್ಣ ಹೇಗೆ ಬಾಲಕೃಷ್ಣನಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಉಡುಗೆ ತೊಡುಗೆಯನ್ನು ಗಂಡು ಉಡುಗೆ ತೊಡುಗೆಯನ್ನು ತೊಟ್ಟಿಸಿ ಹೇಗೆ ನಾವು ಸಂಬಳವನ್ನು ಪಡೆಯುತ್ತೇವೆ, ಹಾಗೆ ಕೂಡ ಇಲ್ಲಿ ಕೂಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಲಕ್ಷ್ಮಿಯ ರೂಪವನ್ನು ಮಾಡಿ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕೂಡ ಬಂದಿದೆ. ಉಡುಪಿ ಕೃಷ್ಣನಿಗೆ ಪೂಜೆ ಮಾಡುವ ಅಧಿಕಾರ ಕೇವಲ ಯತಿಗಳದ್ದು. ಹಾಗಾಗಿ ಅಲಂಕಾರ ಮಾಡುವ ಜವಾಬ್ದಾರಿಯೂ ಕೂಡ ಅವರದ್ದೇ. ಉಡುಪಿಯ ಕೃಷ್ಣನನ್ನು ಸ್ವತಃ ವಿಶ್ವಕರ್ಮ ದೇವರು ರುಕ್ಮಿಣಿ ದೇವಿಗಂತಲೇ ತಯಾರಿಸಿಕೊಟ್ಟರು ಎಂಬ ಪೌರಾಣಿಕ ಕಥೆ ಇದೆ. ಹಾಗಾಗಿ ಇದೊಂದು ಬಾಲಕೃಷ್ಣನ ವಿಗ್ರಹ. ಬಾಲರೂಪಿ ಕೃಷ್ಣನಿಗೆ ಏನು ಅಲಂಕಾರ ಮಾಡಿದರೂ ಕೂಡ ಸೊಗಸೆ ಅನ್ನೋದು ಜನರ ಶ್ರದ್ಧೆ. 5 ಶತಮಾನಗಳ ಹಿಂದೆ ವಾದಿರಾಜ ಸ್ವಾಮಿಗಳು ಈ ಬಾಲಕೃಷ್ಣನಿಗೆ 300 ಬಗೆಯ ಅಲಂಕಾರ ಮಾಡಿ ಸಂಭ್ರಮಿಸಿದ್ದರು ಎಂಬ ಇತಿಹಾಸವಿದೆ. ಸ್ತ್ರೀಲೋಲ ಅಂತಾರೆ. ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣ ದೇವರು ಹೆಣ್ಣಿನ ರೂಪವನ್ನ ಪಡೆದು ದೇವಿಯ ಸ್ವರೂಪವನ್ನ ಪಡಿತಾರೆ. ಪುರುಷ ದೇವರು ಸ್ತ್ರೀಯಾಗಿ ಬದಲಾಗುವಂತ ಅಪರೂಪದ ಆರಾಧನಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನವರಾತ್ರಿಯಂದು ಶ್ರೀಕೃಷ್ಣನಿಗೆ ಹೆಣ್ಣಿನ ಅಲಂಕಾರ, ವಿವಿಧ ರೂಪಗಳಲ್ಲಿ ಕಂಗೊಳಿಸಲಿರುವ ಮುಕುಂದ. ಇದೊಂದು ಅಪರೂಪದ ಪೂಜಾ ಕಾರ್ಯಕ್ರಮ. ದೇವರಿಗೆ 108 ಬಗೆ ಬಗೆಯ ಅಲಂಕಾರ ಮಾಡುವ ಬಗ್ಗೆ ಕೇಳಿರ್ತೀರಿ. ಪುರುಷ ದೇವರನ್ನು ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸುತ್ತಾರೆ ಅನ್ನೋದು ಗೊತ್ತಿದೆಯಾ? ಉಡುಪಿ ಕೃಷ್ಣನಿಗೆ ನವರಾತ್ರಿಯಂದು ಹೆಣ್ಣಿನ ಅಲಂಕಾರ ಮಾಡಲಾಗುತ್ತೆ. ಶಕ್ತಿಯ ಆರಾಧನೆ ಜೊತೆಗೆ ಅನುಸಂಧಾನ ಮಾಡುವ ಈ ಅಪರೂಪದ ಅಲಂಕಾರಗಳು ಭಕ್ತರಿಗೆ ಹೊಸ ಅನುಭವ ನೀಡುತ್ತೆ. ಉಡುಪಿ ಕೃಷ್ಣ ಮಠ ಬಿಟ್ರೆ ಬೇರೆಲ್ಲೂ ಕೂಡ ಈ ಪದ್ಧತಿ ಇಲ್ಲ. ಇಲ್ಲಿ ವಿಶೇಷ ಏನಂತಂದ್ರೆ ಶ್ರೀಕೃಷ್ಣ ಮಠದಲ್ಲಿ ನವರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ 9 ದಿನಗಳು ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕಳೆದ 800 ವರ್ಷಗಳಿಂದ ಕೂಡ ಬಂದಿದೆ, ಅನೂಚಾನವಾಗಿ ಬಂದಿದೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಡುಪಿಯ ಶ್ರೀಕೃಷ್ಣ ಹೇಗೆ ಬಾಲಕೃಷ್ಣನಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಉಡುಗೆ ತೊಡುಗೆಯನ್ನು ಗಂಡು ಉಡುಗೆ ತೊಡುಗೆಯನ್ನು ತೊಟ್ಟಿಸಿ ಹೇಗೆ ನಾವು ಸಂಬಳವನ್ನು ಪಡೆಯುತ್ತೇವೆ, ಹಾಗೆ ಕೂಡ ಇಲ್ಲಿ ಕೂಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಲಕ್ಷ್ಮಿಯ ರೂಪವನ್ನು ಮಾಡಿ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕೂಡ ಬಂದಿದೆ. ಉಡುಪಿ ಕೃಷ್ಣನಿಗೆ ಪೂಜೆ ಮಾಡುವ ಅಧಿಕಾರ ಕೇವಲ ಯತಿಗಳದ್ದು. ಹಾಗಾಗಿ ಅಲಂಕಾರ ಮಾಡುವ ಜವಾಬ್ದಾರಿಯೂ ಕೂಡ ಅವರದ್ದೇ. ಉಡುಪಿಯ ಕೃಷ್ಣನನ್ನು ಸ್ವತಃ ವಿಶ್ವಕರ್ಮ ದೇವರು ರುಕ್ಮಿಣಿ ದೇವಿಗಂತಲೇ ತಯಾರಿಸಿಕೊಟ್ಟರು ಎಂಬ ಪೌರಾಣಿಕ ಕಥೆ ಇದೆ. ಹಾಗಾಗಿ ಇದೊಂದು ಬಾಲಕೃಷ್ಣನ ವಿಗ್ರಹ. ಬಾಲರೂಪಿ ಕೃಷ್ಣನಿಗೆ ಏನು ಅಲಂಕಾರ ಮಾಡಿದರೂ ಕೂಡ ಸೊಗಸೆ ಅನ್ನೋದು ಜನರ ಶ್ರದ್ಧೆ. 5 ಶತಮಾನಗಳ ಹಿಂದೆ ವಾದಿರಾಜ ಸ್ವಾಮಿಗಳು ಈ ಬಾಲಕೃಷ್ಣನಿಗೆ 300 ಬಗೆಯ ಅಲಂಕಾರ ಮಾಡಿ ಸಂಭ್ರಮಿಸಿದ್ದರು ಎಂಬ ಇತಿಹಾಸವಿದೆ. ಸ್ತ್ರೀಲೋಲ ಅಂತಾರೆ. ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣ ದೇವರು ಹೆಣ್ಣಿನ ರೂಪವನ್ನ ಪಡೆದು ದೇವಿಯ ಸ್ವರೂಪವನ್ನ ಪಡಿತಾರೆ. ಪುರುಷ ದೇವರು ಸ್ತ್ರೀಯಾಗಿ ಬದಲಾಗುವಂತ ಅಪರೂಪದ ಆರಾಧನಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನವರಾತ್ರಿಯಂದು ಶ್ರೀಕೃಷ್ಣನಿಗೆ ಹೆಣ್ಣಿನ ಅಲಂಕಾರ,
ವಿವಿಧ ರೂಪಗಳಲ್ಲಿ ಕಂಗೊಳಿಸಲಿರುವ ಮುಕುಂದ. ಇದೊಂದು ಅಪರೂಪದ ಪೂಜಾ ಕಾರ್ಯಕ್ರಮ. ದೇವರಿಗೆ 108 ಬಗೆ ಬಗೆಯ ಅಲಂಕಾರ ಮಾಡುವ ಬಗ್ಗೆ ಕೇಳಿರ್ತೀರಿ. ಪುರುಷ ದೇವರನ್ನು ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸುತ್ತಾರೆ ಅನ್ನೋದು ಗೊತ್ತಿದೆಯಾ? ಉಡುಪಿ ಕೃಷ್ಣನಿಗೆ ನವರಾತ್ರಿಯಂದು ಹೆಣ್ಣಿನ ಅಲಂಕಾರ ಮಾಡಲಾಗುತ್ತೆ. ಶಕ್ತಿಯ ಆರಾಧನೆ ಜೊತೆಗೆ ಅನುಸಂಧಾನ ಮಾಡುವ ಈ ಅಪರೂಪದ ಅಲಂಕಾರಗಳು ಭಕ್ತರಿಗೆ ಹೊಸ ಅನುಭವ ನೀಡುತ್ತೆ. ಉಡುಪಿ ಕೃಷ್ಣ ಮಠ ಬಿಟ್ರೆ ಬೇರೆಲ್ಲೂ ಕೂಡ ಈ ಪದ್ಧತಿ ಇಲ್ಲ. ಇಲ್ಲಿ ವಿಶೇಷ ಏನಂತಂದ್ರೆ ಶ್ರೀಕೃಷ್ಣ ಮಠದಲ್ಲಿ ನವರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ 9 ದಿನಗಳು ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕಳೆದ 800 ವರ್ಷಗಳಿಂದ ಕೂಡ ಬಂದಿದೆ, ಅನೂಚಾನವಾಗಿ ಬಂದಿದೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಡುಪಿಯ ಶ್ರೀಕೃಷ್ಣ ಹೇಗೆ ಬಾಲಕೃಷ್ಣನಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಉಡುಗೆ ತೊಡುಗೆಯನ್ನು ಗಂಡು ಉಡುಗೆ ತೊಡುಗೆಯನ್ನು ತೊಟ್ಟಿಸಿ ಹೇಗೆ ನಾವು ಸಂಬಳವನ್ನು ಪಡೆಯುತ್ತೇವೆ, ಹಾಗೆ ಕೂಡ ಇಲ್ಲಿ ಕೂಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಲಕ್ಷ್ಮಿಯ ರೂಪವನ್ನು ಮಾಡಿ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕೂಡ ಬಂದಿದೆ. ಉಡುಪಿ ಕೃಷ್ಣನಿಗೆ ಪೂಜೆ ಮಾಡುವ ಅಧಿಕಾರ ಕೇವಲ ಯತಿಗಳದ್ದು. ಹಾಗಾಗಿ ಅಲಂಕಾರ ಮಾಡುವ ಜವಾಬ್ದಾರಿಯೂ ಕೂಡ ಅವರದ್ದೇ. ಉಡುಪಿಯ ಕೃಷ್ಣನನ್ನು ಸ್ವತಃ ವಿಶ್ವಕರ್ಮ ದೇವರು ರುಕ್ಮಿಣಿ ದೇವಿಗಂತಲೇ ತಯಾರಿಸಿಕೊಟ್ಟರು ಎಂಬ ಪೌರಾಣಿಕ ಕಥೆ ಇದೆ. ಹಾಗಾಗಿ ಇದೊಂದು ಬಾಲಕೃಷ್ಣನ ವಿಗ್ರಹ. ಬಾಲರೂಪಿ ಕೃಷ್ಣನಿಗೆ ಏನು ಅಲಂಕಾರ ಮಾಡಿದರೂ ಕೂಡ ಸೊಗಸೆ ಅನ್ನೋದು ಜನರ ಶ್ರದ್ಧೆ. 5 ಶತಮಾನಗಳ ಹಿಂದೆ ವಾದಿರಾಜ ಸ್ವಾಮಿಗಳು ಈ ಬಾಲಕೃಷ್ಣನಿಗೆ 300 ಬಗೆಯ ಅಲಂಕಾರ ಮಾಡಿ ಸಂಭ್ರಮಿಸಿದ್ದರು ಎಂಬ ಇತಿಹಾಸವಿದೆ. ಸ್ತ್ರೀಲೋಲ ಅಂತಾರೆ, ಆದ್ರೆ ಕೃಷ್ಣನೇ ಹೆಣ್ಣಾಗಿ ರೂಪ ಬದಲಿಸೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳ ಕಾಲ ಉಡುಪಿಯ ಕಡಗೋಲು ಕೃಷ್ಣ ದೇವರು ಹೆಣ್ಣಿನ ರೂಪವನ್ನ ಪಡೆದು ದೇವಿಯ ಸ್ವರೂಪವನ್ನ ಪಡಿತಾರೆ. ಪುರುಷ ದೇವರು ಸ್ತ್ರೀಯಾಗಿ ಬದಲಾಗುವಂತ ಅಪರೂಪದ ಆರಾಧನಾ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನವರಾತ್ರಿಯಂದು ಶ್ರೀಕೃಷ್ಣನಿಗೆ ಹೆಣ್ಣಿನ ಅಲಂಕಾರ. ವಿವಿಧ ರೂಪಗಳಲ್ಲಿ ಕಂಗೊಳಿಸಲಿರುವ ಮುಕುಂದ. ಇದೊಂದು ಅಪರೂಪದ ಪೂಜಾ ಕಾರ್ಯಕ್ರಮ. ದೇವರಿಗೆ 108 ಬಗೆ ಬಗೆಯ ಅಲಂಕಾರ ಮಾಡುವ ಬಗ್ಗೆ ಕೇಳಿರ್ತೀರಿ. ಪುರುಷ ದೇವರನ್ನು ಹೆಣ್ಣಿನ ಸ್ವರೂಪದಲ್ಲಿ ಅಂದ್ರೆ ಶಕ್ತಿ ಸ್ವರೂಪದಲ್ಲಿ ಪೂಜಿಸುತ್ತಾರೆ ಅನ್ನೋದು ಗೊತ್ತಿದೆಯಾ? ಉಡುಪಿ ಕೃಷ್ಣನಿಗೆ ನವರಾತ್ರಿಯಂದು ಹೆಣ್ಣಿನ ಅಲಂಕಾರ ಮಾಡಲಾಗುತ್ತೆ. ಶಕ್ತಿಯ ಆರಾಧನೆ ಜೊತೆಗೆ ಅನುಸಂಧಾನ ಮಾಡುವ ಈ ಅಪರೂಪದ ಅಲಂಕಾರಗಳು ಭಕ್ತರಿಗೆ ಹೊಸ ಅನುಭವ ನೀಡುತ್ತೆ. ಉಡುಪಿ ಕೃಷ್ಣ ಮಠ ಬಿಟ್ರೆ ಬೇರೆಲ್ಲೂ ಕೂಡ ಈ ಪದ್ಧತಿ ಇಲ್ಲ. ಇಲ್ಲಿ ವಿಶೇಷ ಏನಂತಂದ್ರೆ ಶ್ರೀಕೃಷ್ಣ ಮಠದಲ್ಲಿ ನವರಾತ್ರಿಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷವಾಗಿ 9 ದಿನಗಳು ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡತಕ್ಕಂಥ ಸಂಪ್ರದಾಯ ಕಳೆದ 800 ವರ್ಷಗಳಿಂದ ಕೂಡ ಬಂದಿದೆ, ಅನೂಚಾನವಾಗಿ ಬಂದಿದೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಡುಪಿಯ ಶ್ರೀಕೃಷ್ಣ ಹೇಗೆ ಬಾಲಕೃಷ್ಣನಿಗೆ ನಾವೆಲ್ಲರೂ ಕೂಡ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಉಡುಗೆ ತೊಡುಗೆಯನ್ನು ಗಂಡು ಉಡುಗೆ ತೊಡುಗೆಯನ್ನು ತೊಟ್ಟಿಸಿ ಹೇಗೆ ನಾವು ಸಂಬಳವನ್ನು ಪಡೆಯುತ್ತೇವೆ, ಹಾಗೆ ಕೂಡ ಇಲ್ಲಿ ಕೂಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಲಕ್ಷ್ಮಿಯ ರೂಪವನ್ನು